ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದ್ರಿಂದ ದಯವಿಟ್ಟು ದೂರ ಇರಲಿ. ಮ್ಯಾಕ್ಸಿಮಮ್ ಕಾಲ್ ಟಿಪ್ಸ್ ಪ್ರೊವೈಡರ್ಸ್ ಯಾರು ಟ್ರೇಡ್ ಮಾಡೋದಿಲ್ಲ. ಸುಮ್ಮನೆ ಲೈಕ್ ಅವ್ರಿಗೆ ಗೊತ್ತು ಅವ್ರು ಟ್ರೇಡಿಂಗ್ಸಲ್ಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಅಂತ, ಅದಕ್ಕೆ ಕಾಲ್ ಟಿಪ್ಸ್ ಅನ್ನೋದು ಒಂದೊಂದು ವೆಪನ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಅದನ್ನು ಲೈಕ್ ಎಷ್ಟೋ ಜನಕ್ಕೆ ಪ್ರಾಫಿಟ್ ಮಾಡಿಸ್ತಾರೆ, ಕಳಿಸ್ತಾರೆ, ಎಲ್ಲದನ್ನು ಮಾಡ್ತಾರೆ. ಸೊ ಆದಷ್ಟು ಅವ್ರುಗಳಿಂದ ದೂರ ಇಡಿ. ನನಗೆ ಗೊತ್ತಿರೋಂಗೆ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋರು ಯೂಶಲಿ ಟ್ರೇಡ್ ಮಾಡೋದಿಲ್ಲ. ಅವರು ತುಂಬ ರೇರ್ ಟ್ರೇಡ್ ಮಾಡೋದು. ಟ್ರೇಡರ್ಸ್ ಯಾರು ಕಾಲ್ ಟಿಪ್ಸ್ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ. ಬಿಕಾಸ್ ಅವ್ರ ಪೊಸಿಷನ್ಸ್ಗಳನ್ನ ಅವ್ರು ಹ್ಯಾಂಡ್ಲ್ ಮಾಡ್ಕೊಳ್ಳೋದೇ ಕಷ್ಟ ಇರುತ್ತೆ. ಅವರು ಕಾಲ್ ಟಿಪ್ಸ್ ಎಲ್ಲ ಕೊಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇ, ಆದಷ್ಟು ಅವರಿಂದ ದೂರ ಇರಿ. ಕಲೀರಿ. ಯಾರು ತುಂಬ ಜನ ಜೆನ್ಯೂನಾಗಿ ಕಲಿಸೋರು ಇರ್ತಾರೆ, ಅವ್ರ ಜೊತೆ ಕಲೀರಿ. ಕಲಿತ್ರೆ ಆಲ್ವೇಸ್ ಮಾರ್ಕೆಟ್ ನಿಮಗೂ ಕೂಡ ಒಂದು ಫ್ರೂಟ್ಫುಲ್ ಅನಿಸುತ್ತೆ. ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಅಂತೆಲ್ಲ ಫೀಲ್ ಮಾಡ್ತೀರಾ. ಓಕೆನಾ? ಇವತ್ತಿನ ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು. ಲೈಕ್ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ, ಇಫ್ ಇಟ್ ಇಸ್ ಅನ್ ಎಮ್ ಪ್ಯಾಟ್ರನ್ ದೆನ್ ಓನ್ಲಿ ಗೋ ಫಾರ್ ಪುಟ್ ಸೈಡ್ ಟ್ರೇಡ್. ಕಾಲ್ ಸೈಡ್ ಹೋಗೋದು ಕೂಡ ಕಷ್ಟ ಇದೆ, ಬಿಕಾಸ್ ಮಾರ್ಕೆಟು ಫ್ಲಾಟಿಸ್ಟು ಗ್ಯಾಪ್ ಅಪ್ ಆದರೆ ಒಂದು ಸ್ಟ್ರಾಟಜಿ ಹೇಳಿದೆ, ಅದ್ರ ಪ್ರಕಾರ ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ನೋಡಿ. ಸೊ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಲೆಟ್ ರಿಫ್ರೆಶ್ ಇಟ್. ಟೋಟಲ್ಲು 4 ಟ್ರೇಡ್ಸ್ ಆಗಿದೆ ಇವತ್ತು. ಸೊ 4 ಟ್ರೇಡ್ಸು, ಒಂದು ಕಾಲು, 3 ಪುಟ್ಟು. ಸೊ ಒಂದೇ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿದ್ದೀನಿ 3 ಸಲ. ಸೊ ಹಾಗಾಗಿ ಕಾಲು ಲೈಕ್ ಪುಟ್ ಸೈಡು ಅಷ್ಟೇ ಒಳ್ಳೆ ಮೂಮೆಂಟ್ ಕೂಡ ಆಗ್ತಾಯಿದೆ ಇವಾಗ ಮಾರ್ಕೆಟಲ್ಲಿ. ಓಕೆನಾ? ಸೊ ಮಾರ್ಕೆಟಲ್ಲಿ ಎಲ್ಲಿಂದ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ, ಎರಡನ್ನೂ ಗೈಡ್ ಮಾಡ್ತೀನಿ. ಲೆಟ್ ಸೀಟ್ ಅಪ್ ಕ್ಲೋಸ್. ಓಕೆನಾ? ಸೊ ಇವಾಗ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಏನಕ್ಕೆ ಪುಟ್ ಸೈಡ್ ಅಷ್ಟು ಕ್ಲಾರಿಟಿ ಇದೆ ಕಂಪೇರ್ ಟು ಕಾಲ್ ಸೈಡು. ಎರಡನ್ನೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಲೈಕ್ ನಿಮಗೆ ಫ್ಲಾಟಿಸ್ಟು ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ. ಎನಿ ಪ್ಲೇಸ್ ಮಾರ್ಕೆಟ್ ಮೇಕ್ಸ್ ಎಮ್ ಪ್ಯಾಟ್ರನ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಂತ. ಓಕೆನಾ? ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ, ಬಟ್ ನಾನು ಬೆಳಗ್ಗೆ ಟ್ರೇಡ್ ಮಾಡಿದ್ದು ಸ್ವಲ್ಪ ರಿಸ್ಕಿ ಟ್ರೇಡ್ಸ್, ಈಸಿ ಟ್ರೇಡ್ಸ್ ಅಲ್ಲ. ಮಾರ್ಕೆಟು ಒನ್ಸ್ ಇಟ್ ಇಸ್ ಕಮ್ ಬ್ಯಾಕ್ ಟು 61% ಲೆವೆಲ್. ಓಕೆನಾ? 61% ಲೆವೆಲಿಗೆ ಬಂದಾಗ ರಿಜೆಕ್ಷನ್ನ ತೊಗೊಳ್ತಿತ್ತು, ಲೈಕ್ ರಿಜೆಕ್ಷನ್ ಆಗ್ತಿತ್ತು. ಇಲ್ಲೊಂದು ಟ್ರೇಡ್ ಎತ್ಕೊಂಡೆ ನಾನು. ಫಸ್ಟು 15 ಮಿನಿಟ್ಸ್ ಒಳಗಡೆ ಇಲ್ಲಿ 10 ಪಾಯಿಂಟ್ ಕ್ಯಾಪ್ಚರ್ ಆಯಿತು. ಓಕೆನಾ? ಆಲ್ಮೋಸ್ಟ್ 10 ಕ್ಯಾಪ್ಚರ್ ಆಯಿತು ನನಗೆ. ಅಗೇನ್ ರೀ ಎಂಟರ್ಡ್. ಐ ಕ್ಯಾಪ್ಚರ್ಡ್ 12 ಪಾಯಿಂಟ್ಸು, 12 ಟು 13 ಪಾಯಿಂಟ್ಸ್ ಒಳಗಡೆ ಕ್ಯಾಪ್ಚರ್ ಆಯ್ತು ನನಗದು. ಎಕ್ಸಿಟ್ ಮಾಡಿಕೊಂಡೆ. ದಿನದ ಟಾರ್ಗೆಟ್ ಕೂಡ ಆಗಿತ್ತು. ಮತ್ತೆ ಟ್ರೇಡ್ ಮಾಡಲ್ಲ. ನೀವು ಓಂಟ್ ಬಿಲೀವ್ ಇಟ್, ನಾನು ಇದು ಒಂದೇ ಕ್ಯಾಂಡಲಲ್ಲಿ ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, 30 ಪಾಯಿಂಟ್ ಪ್ರೀಮಿಯಮ್ ಆಗಿದೆ. ಬಟ್ ನಾನು 30 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಲ್ಲ. ಮಾಡಿದ್ರೆ ಒಳ್ಳೆ ಮೂಮೆಂಟ್ ಆಗಿತ್ತು ಅದು. ನನಗೆ ಟ್ರೇಡ್ ಕರೆಕ್ಟ್ ಹಿಡಿದಿದೆ, ಬಟ್ 30 ಪಾಯಿಂಟ್ ಎಲ್ಲ ನಾನು ಕ್ಯಾಪ್ಚರ್ ಮಾಡೋದಿಲ್ಲ. ಹಾಗಾಗಿ ಐ ಜಸ್ಟ್ ಎಕ್ಸಿಟೆಡ್ ಅರ್ಲಿ. ಸೊ ಐ ಮೇಡ್ ಇಟ್ ಅರೌಂಡ್ 12 ಟು 13 ಪಾಯಿಂಟ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು. ಕ್ಲೋಸ್ ಮಾಡಿಕೊಂಡೆ. ದೆನ್ ಕಾಲ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ, ಇಟ್ಸ್ ತುಂಬಾ ಇಂಪಾರ್ಟೆಂಟ್ ಇಯರ್. ಸೊ ಮಾರ್ಕೆಟ್ ಏನು ಮಾಡ್ತಿದೆ, ಕಂಟಿನ್ಯೂಸ್ ಆಗಿ ಕೆಳಗಡೆ ಬರೋದಾಗಿದ್ದರೆ ಈ 3 ಕ್ಯಾಂಡಲಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ ಮಾಡಿಬಿಡೋದು ಕೆಳಗಡೆಗೆ. ಸೊ ಮಾರ್ಕೆಟು ಒಂದು ಗ್ಯಾಪ್ ಅಪ್ ಆಗಿದೆ. ಓಕೆನಾ? ಸೊ ಗ್ಯಾಪ್ ಡೌನ್ ಓಪನ್ ಆಗಿದ್ದರೆ ಸೆಲ್ಲರ್ಸಿಗೆ ಈಸಿ ಆಗ್ತಿತ್ತು, ಎನಿ ರಿಟ್ರೇಸ್ಮೆಂಟ್ ಇಟ್ ಕ್ಯಾನ್ ಬಿ ಹಿಟ್ ಡೌನ್ ಸೈಡ್ ಅಂತ. ಬಟ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಏನಾಗ್ತಿದೆ, ಕ್ಲೋಸಿಂಗ್ ಪ್ರೈಸ್ ಸೆಲ್ಲರ್ಸ್ ಇರ್ಬೋದು, ಗ್ಯಾಪ್ ಡೌನ್ ಓಪನ್ ಆದರೆ ಎಕ್ಸಿಟ್ ಆಗ್ಬೋದು ಅಂತ. ನಿನ್ನೆ ಲೈಕ್ ಬೆಳಗ್ಗೆ ಬಂದ ಮೇಲೆ ಈ ಲೆವೆಲ್ಸಿಂದ ಸೆಲ್ ಮಾಡಿರೋರು ಇರ್ಬೋದು, ಈ ಲೆವೆಲ್ಸಿಂದ ಸೆಲ್ ಮಾಡಿರೋರಿಗೂ ಸ್ವಲ್ಪ ನೆಕ್ ಟು ನೆಕ್ ಇರುತ್ತೆ. ಓಕೆನಾ? ಸೊ ಮಾರ್ಕೆಟಲ್ಲಿ ಅವ್ರಿಗೂ ಪ್ರೀಮಿಯಂ ಡಿಕೆ ಅಂತೂ ಸಿಕ್ಕಿರುತ್ತೆ, ಪ್ರೀಮಿಯಂ ಡಿಕೆ ಸಿಕ್ತಂಗೆ ಇರೋದಿಲ್ಲ. ದೇ ಗಾಟ್ ಪ್ರೀಮಿಯಂ ಡಿಕೆ. ಓಕೆನಾ? ಸಾರಿ, ಪ್ರೀಮಿಯಂ ಡಿಕೆ ತುಂಬ ಚೆನ್ನಾಗಿ ಸಿಕ್ಕಿರುತ್ತೆ. ಬಟ್ ಸ್ಟಿಲ್ ಅವ್ರಿಗೇನಂದರೆ ಮಾರ್ಕೆಟಲ್ಲಿ ಮೂಮೆಂಟು ಇದಿರುತ್ತೆ ಅನ್ನೋದೊಂದು ಫಿಯರ್ ಕೂಡ ಇರುತ್ತೆ. ಯಾವಾಗ ಮಾರ್ಕೆಟು ಅಗೇನ್ ಬುಲ್ಲಿಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಎಂಟರ್ಡ್ ಹಿಯರ್. ಎಕ್ಸಾಕ್ಟಾಗಿ ಮಾರ್ಕೆಟ್ ಈ ಲೆವೆಲ್ಗೆ ಟ್ರೇಡ್ ಮಾಡಬೇಕಾದ್ರೆ ಇಮ್ಮಿಡಿಯೇಟ್ ನಾನು ಎಂಟ್ರಿ ತೊಗೊಂಡೆ. ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಕ್ಯಾಪ್ಚರ್ಡ್ ಗುಡ್ ಮೂವ್. ಕಾಲ್ ಅಂತ ಏನು ನೋಡ್ತಾ ಇರಲ್ಲ, ಅದನ್ನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಕಾಲ್ ಸೈಡ್ ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡಿದೆ. ಟೋಟಲ್ 3 ಟ್ರೇಡ್ಸ್. 4th ಟ್ರೇಡ್ ಎಲ್ಲಿ ಮಾಡಿದೆ, ಇಟ್ ವಾಸ್ ಅ ಟ್ರಿಕ್ಕಿ ಟ್ರೇಡ್. ಸ್ಟಿಲ್ ಮಾರ್ಕೆಟ್ ಸೆಲ್ ಆನ್ ರೈಸಲ್ಲಿದೆ. ಮಾರ್ಕೆಟ್ ಬಂದು ಇಲ್ಲಿ ಫೋಲ್ಡ್ ಮಾಡ್ತಿತ್ತು. ಓಕೆನಾ? ಯಾವಾಗ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಜಸ್ಟ್ ಎಂಟರ್ಡ್ ಒನ್ ಮೋರ್ ಟೈಮ್. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ಐ ಕ್ಯಾಪ್ಚರ್ಡ್ 8 or 9 ಪಾಯಿಂಟ್ಸ್ ಅಷ್ಟೇ, ಜಾಸ್ತಿ ಏನು ಕ್ಯಾಪ್ಚರ್ ಮಾಡಿಲ್ಲ. 8 or 9 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ. ಇವಾಗ ಅದು ನಾನು ಎಂಟ್ರಿ ಆಗಿದ್ದ ಪ್ಲೇಸ್ಗೂ ಇಲ್ಲಿಗೂ ನೋಡೋದಾದರೆ ಆಲ್ಮೋಸ್ಟ್ 20 ಪಾಯಿಂಟ್ ಮೂವ್ ಆಗಿದೆ. ಸೊ ದಿಸ್ ಈಸ್ ದ ಟ್ರೇಡ್. ಸ್ಟೂಡೆಂಟ್ಸ್ಗೆ ಯಾವುದು ಟ್ರೇಡು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ದಿಸ್ ವಾಸ್ ದ ಟ್ರೇಡ್ ಓನ್ಲಿ. ನಾನು ಸ್ಟೂಡೆಂಟ್ಸಿಗೆ ಅಂತ ಹೇಳಿದ್ದು, ಇದನ್ನೇ ನಾನು ಇಂಪಾರ್ಟೆಂಟಾಗಿ ಸ್ಟೂಡೆಂಟ್ಸ್ಗೆ ಹೇಳಿದ್ದು. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಎಮ್ ಪ್ಯಾಟ್ರನ್ ಯಾಕೆ ಬೇಕು ಅಂದರೆ ಮಾರ್ಕೆಟ್ ಬಂದು ಗ್ಯಾಪ್ ಅಪ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ಬುಲಿಶ್ ಕೂಡ ಟ್ರೇಡ್ ಮಾಡ್ಬೋದು. ಇದು ಫಸ್ಟ್ ಪುಲ್ ಬ್ಯಾಕ್ ಕೊಟ್ಟಿತ್ತು ಮಾರ್ಕೆಟು, ಸೆಕೆಂಡ್ ಪುಲ್ ಬ್ಯಾಕು ಕೈಂಡ್ ಆಫ್ ಸ್ಮಾಲ್ ಟೈಮ್ ಫ್ರೇಮಲ್ಲಿ ಎಮ್ ಪ್ಯಾಟ್ರನ್ ಅಂತಲೇ ಆಗ್ತಿರೋದಿಲ್ಲಿ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ನಿಮಗೆ ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗ್ಬೋದು. ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟ್ ಇವತ್ತಿನ ಸೈಡ್ ವೇಸ್ ನಿಲ್ಲಿಸೋ ಚಾನ್ಸಸ್ ಕೂಡ ಇದೆ. ಏನಾದರೂ ನ್ಯೂಸ್ ಬೇಕಷ್ಟೇ ಮಾರ್ಕೆಟಿಗೆ ಈ ಥರದ್ದು. ಐ ಟಿ ಸ್ಟಾಕ್ಸಲ್ಲಿ ಏನು ನ್ಯೂಸ್ ಇತ್ತೋ, ಮಾರ್ಕೆಟ್ ಮೊನ್ನೆ ಕಂಪ್ಲೀಟ್ ಒನ್ ಸೈಡೆಡ್ ಡೈರೆಕ್ಷನ್ ಡೌನ್ ಸೈಡ್ ಬಂದಿದೆ. ಸೊ ಇವತ್ತು ಲೈಕ್ ಅವು ಐ ಟಿ ಸ್ಟಾಕ್ಸ್ ರಿಕವರಿ ಆಗಿದಾವ ಏನೋ ಒಂದು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿನೇ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಅಂದರೆ ಇಟ್ಸ್ ಇಂಪಾರ್ಟೆಂಟ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನಿಮಗೆ ಯಾವ ಸೆಕ್ಟರ್ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಏನು ಮಾಡ್ತಿದೆ, ಅವೆಲ್ಲ ನೋಡ್ಕೊಂಡು ಹೋದರೆ ನೀವು ಟ್ರೇಡರೇ ಆಗೋದಿಲ್ಲ. ಓಪನ್ ಇಂಟ್ರೆಸ್ಟು ಏನು ಮಾಡ್ತಿದೆ, ಅದರಲ್ಲೂ ಲೈನ್ಸ್ಗಳು ನೀವು ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಓಪನ್ ಇಂಟ್ರೆಸ್ಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, 24,000 ಏನಿದೆಯಲ್ಲ,
ದಿಸ್ ಕುಡ್ ಬಿ ದ ಹ್ಯೂಜ್ ಓಪನ್ ಇಂಟ್ರೆಸ್ಟ್. ಸೊ ಇವತ್ತು ಸಪೋರ್ಟ್ ನಿಮಗೆ 24,000ದಿಂದಲೇ ತಗೊಂಡೋಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹ್ಯೂಜ್ ಓಪನ್ ಇಂಟ್ರೆಸ್ಟ್ ತೋರಿಸ್ತಿರುತ್ತೆ ಮಾರ್ಕೆಟಲ್ಲಿ. ವೆರಿ 500,000 ಏನೇನು ರೌಂಡ್ ಫಿಗರ್ಸ್ ಬರ್ತಾವಲ್ಲ, ತುಂಬ ದೊಡ್ಡ ಮಟ್ಟದ ಓಪನ್ ಇಂಟ್ರೆಸ್ಟ್ ತೋರಿಸ್ತಾ ಇರುತ್ತೆ. ಅದಕ್ಕೋಸ್ಕರನೇ ಹೇಳೋದು ನಿಮಗೆ ಓಪನ್ ಇಂಟ್ರೆಸ್ಟ್ನ ಟ್ರಸ್ಟ್ ಮಾಡೋದು ಕಷ್ಟ. ಯಾವ ಲೆವೆಲಲ್ಲಿ ಯಾವಾಗ ಮೂವ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ನನಗೆ ಯಾವುದು ಮಾರ್ಕೆಟ್ ಬೇಸಿಸನ್ನು ಯಾವ ಥರ ಓಪನ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಟ್ರಿಕ್ಕಿ ಟ್ರೇಡ್ಸ್ಗಳನ್ನ ಟ್ರೇಡ್ ಮಾಡಿದ್ದೀನಿ. ಇವತ್ತೇನು ಈಸಿ ಟ್ರೇಡ್ಸ್ ಅಂತಲೂ ಹೇಳೋದಿಲ್ಲ, ಟ್ರಿಕ್ಕಿ ಟ್ರೇಡ್ಸು. ಸ್ಟೂಡೆಂಟ್ಸಿಗೆ ಇವಾಗ ನಾನು ನಿಮಗೆ ಹೇಳಬೇಕಾದ್ರೇ ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆಗಿದೆ, ಓಕೆನಾ. ಸೊ ಲೈಕ್ ನಾನು ಏನಕ್ಕೆ ಎಮ್ ಪ್ಯಾಟ್ರನ್ನೇ ಪ್ರಿಫರ್ಬಲ್ ಮಾಡಿ ಅಂದರೆ ಬಿಕಾಸ್ ಆಫ್ ಗ್ಯಾಪ್ ಅಪ್ ಅಷ್ಟೇ, ಏನಿಲ್ಲ. ಗ್ಯಾಪ್ ಡೌನು ಇಲ್ಲ ಇದಾಗಿದ್ದರೆ ಡೆಫಿನೆಟಾಗಿ ಯು ವಿಲ್ ಗೆಟ್ ಇಟ್ ಆನ್. 23,900 ತೊಗೊಂಡ್ರು ನೀವು. ಸೊ 23,900 ಪುಟ್, ಸಾರಿ 23,900 ಅಲ್ಲ, 2,400 ಪುಟ್, ಓಕೆನಾ. 2,400 ಪುಟ್ನ ನೀವು ನೋಡಿದ್ರೆ ಎಷ್ಟು ಮೂವ್ ಆಗಿದೆ ಪ್ರೀಮಿಯಮ್ ಇವಾಗ. ಸೊ ನಿಮಗೆ ನಿಮ್ಮ ಟಾರ್ಗೆಟ್ ರೀಚ್ ಮಾಡಿಕೊಟ್ಟಿದೆಯಾ ಇಲ್ವಾ ಮಾರ್ಕೆಟ್, ದಟ್ಸ್ ಇಂಪಾರ್ಟೆಂಟ್ ಅಲ್ವಾ. ಎಷ್ಟು 15 ಪಾಯಿಂಟ್ ಮೂವ್ ಆಗಿದೆ, ಓಕೆನಾ. 15 ಪಾಯಿಂಟ್ಗಿಂತ ಬೇಕಾ ನಿಮಗೆ ಟ್ರೇಡು? 15 ಪಾಯಿಂಟ್ ಇಟ್ಸ್ ಈಸಿ ರೈಟ್. ನಾನು ನಿಮಗೆ ಹೇಳ್ತಿರೋದು 15 ಪಾಯಿಂಟು ಈಸಿ ಟ್ರೇಡು, ಒಂದೇ ಟ್ರೇಡು. ಸೊ ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಾನು ಏನಕ್ಕೆ ಸ್ಮಾಲ್ ಟ್ರೇಡಿಂಗೇ ಮಾಡ್ಬೋದು, ಐ ಆಮ್ ನಾಟ್ ಬಿಗ್ ಟ್ರೇಡರ್, ಐ ಅಗ್ರಿ. ನಾನು ಬಿಗ್ ಥಿಂಗ್ಸ್ಗಳನ್ನ ಲೈಕ್ ಹೋಲ್ಡ್ ಮಾಡಿ ಇಟ್ಕೊಂಡೆಲ್ಲ ಮಾಡೋದಿಲ್ಲ, ಸ್ಮಾಲ್ ಟ್ರೇಡರು. ಸೇಮ್ ನನ್ನ ಸ್ಟಾಪ್ ಲಾಸ್ ಕೂಡ ಲೈಕ್ ತುಂಬ ಕಡಿಮೆನೇ ಇರುತ್ತೆ, ಬಿಗ್ ಸ್ಟಾಪ್ ಲಾಸ್ ಇರೋದಿಲ್ಲ ನನಗೆ ಯೂಶಲಿ. ಸೊ ದಿಸ್ ವಾಸ್ ದ ಟ್ರೇಡ್, ಈಸಿ ಟ್ರೇಡ್, ಓಕೆನಾ. ನಾನು ಟ್ರೇಡ್ ಮಾಡಿದ್ದಲ್ಲಿ ಐ ಟ್ರೇಡೆಡ್ ಹಿಯರ್. ವೆರಿ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಿತ್ತು, ಐ ಜಸ್ಟ್ ಎಂಟರ್ಡ್ ಹಿಯರ್. ಇಲ್ಲಿ ಬರೋಷ್ಟರಲ್ಲಿ ನಾನು ಎಕ್ಸಿಟ್ ಕೂಡ ಆಗಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಐ ಜಸ್ಟ್ ಎಕ್ಸಿಟೆಡ್ ಫ್ರಮ್ ಹಿಯರ್ ಇಟ್ ಸ್ವಲ್ಪ, ನೋ ಮೋರ್ ಡ್ರಾಮಾ ಬಾಜಿ ಅನ್ನೋದೇನಿಲ್ಲ. ಸೊ ಈ ಸಿಂಪಲಾಗಿ ಎಕ್ಸಿಟ್ ಕೂಡ ಆಗಿದ್ದೀನಿ. ಅದಾದಮೇಲೆ ಮಾರ್ಕೆಟು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಹೋಗಿದೆ, ಅಗೇನ್ ಕಾಸ್ಟ್ ಬಂದಿದೆ, ಅಗೇನ್ ಹೋಲ್ಡ್ ಮಾಡಿದರೆ ಇಟ್ ಕುಡ್ ಬಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು 20 ಪಾಯಿಂಟ್ಗಿಂತ ಜಾಸ್ತಿ ಮೂವ್ ಆಗಿದೆ ಅಂತ. ಸೊ ನಿಮಗೆ ಅದನ್ನು ಕೂಡ ಕ್ಲಿಯರಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಈಸಿ ರೈಟ್. ಸೊ ನಾನು ಎಂಟ್ರಿಯಲ್ಲಿ ಮಾಡಿದೆ. ಸೊ ನಾನು ಕ್ಯಾಪ್ಚರ್ ಮಾಡಿದ್ದು ಪಾಯಿಂಟ್ಸು ಆಲ್ಮೋಸ್ಟ್ 11 ಕೂಡ ಕ್ಯಾಪ್ಚರ್ ಮಾಡಿಲ್ಲ, ತುಂಬ ಕಡಿಮೆನೇ. ಸೊ ಇವಾಗ ಮಾರ್ಕೆಟ್ ಅದೇ ಸೇಮ್ ಲೆವೆಲಿಂದ 27 ಪಾಯಿಂಟ್ ಮೂವ್ ಆಗಿದೆ, ಈಸಿ ರೈಟ್. ಸೊ ನಿಮಗೆ ಮೈಂಡ್ ಸೆಟ್ನ ಕ್ಲಾರಿಟಿಯಾಗಿ ಇಟ್ಕೊಂಡ್ರೆ ನೀವು ಟ್ರೇಡ್ ಮಾಡೋದು ತುಂಬಾ ಈಸಿ ಸ್ಟಾಕ್ ಮಾರ್ಕೆಟಲ್ಲಿ. ಯು ನೀಡ್ ಟು ಕೀಪ್ ಯುವರ್ ಮೈಂಡ್ ಸೆಟ್ ಮೋರ್ ಕಾಂಪಿಟೇಟಿವ್, ಮೋರ್ ಕಂಫರ್ಟಬಲ್. ಎಲ್ಲಿ ತನಕ ಕಾಂಪಿಟೇಟಿವ್ ಕಂಫರ್ಟಬಲ್ ಇಟ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಿಮಗೆ ಮಾರ್ಕೆಟಲ್ಲಿ ನೀವು ಆಲ್ವೇಸ್ ವಿಲ್ ಟಫ್. ಮತ್ತು ತುಂಬ ಜನದ ಕ್ವಶನ್ಸ್ ಇರುತ್ತೆ, ಪ್ರೀಮಿಯಂ ಚಾರ್ಟಲ್ಲಿ ಏನಕ್ಕೆ ಇಂಡಿಕೇಟರ್ಗಳು ಪ್ರಾಪರ್ ವರ್ಕ್ ಆಗಲ್ಲ. ದಿಸ್ ವಾಸ್ ದ ಲಾಜಿಕ್. ದಿ ಸ್ಪಾಟ್ ಚಾರ್ಟ್ ಎಲ್ಲಿ ವರ್ಕ್ ಆಗ್ತಿದೆ, ಪ್ರೀಮಿಯಂ ಚಾರ್ಟ್ ಆಲ್ರೆಡಿ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಡೌನ್ ಆಗಿದೆ. ಯಾಕೆ? ಪ್ರೀಮಿಯಂ ಡಿಕೆ ಆಗಿದೆ. ಬಿಕಾಸ್ ಆಫ್ ಪ್ರೀಮಿಯಂ ಡಿಕೆ ನಿಮಗೆ ಇವಾಗ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಡೌನ್ ಆಗಿದೆ. ಇಟ್ ಮೀನ್ಸ್ ಯುವರ್ ಎಕ್ಸ್ಪೆಕ್ಟೇಷನ್ ಇಟ್ ಶುಡ್ ಗೋ ಲೈಕ್ ದಿಸ್ ರೈಟ್, ಡೌನ್ ಸೈಡ್ ಹೋಗಬೇಕು. ಯಾಕೆ ಮಾರ್ಕೆಟ್ ರಿವರ್ಸ್ ಆಗ್ತಿದೆ? ಬಿಕಾಸ್ ಸ್ಪಾಟ್ ಚಾರ್ಟ್ ನೋಡಿ ಮ್ಯಾಕ್ಸಿಮಮ್ ಪೀಪಲ್ಸ್ ವಿಲ್ ಟ್ರೇಡ್ ಸ್ಪಾಟ್ ಆ್ಯಂಡ್ ಫ್ಯೂಚರ್ ಚಾರ್ಟ್, ನಾಟ್ ಬೈ ಪ್ರೀಮಿಯಂ ಚಾರ್ಟ್. ಸೊ ಅದಕ್ಕೋಸ್ಕರನೇ ನಾನು ಸ್ಟೂಡೆಂಟ್ಸ್ಗಳು ಕಾಮನ್ ಕ್ವಶನ್ಸ್ ಕೇಳಿದಾಗಲೂ ನಾನು ಅವ್ರಿಗೆ ಹೇಳೋದು ಸೀಟ್ ಆನ್ ಸ್ಪಾಟ್ ಬಿಟ್ಟು ಬೇರೆ ಏನು ನೋಡೋ ಅವಶ್ಯಕತೆ ಇಲ್ಲ. ಸ್ಪಾಟ್ ಚಾರ್ಟ್ ನೋಡಿನೂ ಟ್ರೇಡ್ನ ಈಸಿ ಸಿಂಪ್ಲಿಫೈ ಮಾಡ್ಕೊಬೋದು ಅಂತ ಗೊತ್ತಾಯ್ತಾ. ಸೊ ನಿಮಗೆ ಇವತ್ತು ಯೂಟ್ಯೂಬಲ್ಲಿ ಕೂಡ ಒಂದು ಟ್ರೇಡ್ ಎಲ್ಲಿತ್ತು, ಏನಕ್ಕೆ ಎಮ್ ಪ್ಯಾಟ್ರನಿಗೆ ವೆಯ್ಟ್ ಮಾಡಿ ಅಂತಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸಿಂಪಲ್ ಈಸಿ ಟ್ರೇಡ್ ಮೈಂಡ್ ಸೆಟ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ಸ್ಗಳನ್ನ ಇನ್ಕ್ರೀಸ್ ಮಾಡಿಸಿ. ಈ ವಿಡಿಯೋನೇ ವಾಚ್ ಮಾಡ್ತಿರಂತೆ, ಲೈಕ್ ಕೊಡೋದ್ರಿಂದ ನಿಮಗೂ ಏನು ಲಾಸ್ ಆಗೋದಿಲ್ಲ, ನನಗೂ ಏನು ಯೂಟ್ಯೂಬರ್ ನಿನಗೆ ಸಿಕ್ಕಾಪಟ್ಟೆ ಲೈಕ್ಸ್ ಬಂದಿದೆ ಅಂತ ಏನು ಅವಾರ್ಡ್ ಕೊಡೋದಿಲ್ಲ. ಥಿಂಗ್ಸ್ ಇಷ್ಟೇ, ಲೈಕ್ ಎಷ್ಟು ಮಾಡ್ತೀರಾ ಅಷ್ಟು ಅಟ್ಲೀಸ್ಟ್ ಜನಗಳಿಗೆ ರೀಚ್ ಔಟ್ ಆಗುತ್ತೆ ವೀಡಿಯೋಸ್ಗಳು. ಅಷ್ಟನ್ನು ಯೂಟ್ಯೂಬ್ ಆಲ್ಗರಿದಮಲ್ಲಿ ಬರೆದವ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅವರು ಜನಗಳಿಗೆ ರೀಚ್ ಔಟ್ ಮಾಡಿಸ್ತವ್ರೋ ಮಾಡಿಸ್ತಿಲ್ವೋ ಏನೂ ಗೊತ್ತಿಲ್ಲ. ಬಿಕಾಸ್ ನಮ್ಮವೆಲ್ಲ ಏನು ಚಾನಲ್ ಗ್ರೋನೂ ಆಗ್ತಾಯಿಲ್ಲ, ಇನ್ನೂ ಡಿಕ್ರೀಸ್ ಆಗ್ತಿದ್ದಾವೆ. ಐ ಡೋಂಟ್ ನೋ ಇಟ್ ಈಸ್ ಗ್ರೋ ಆರ್ ನಾಟ್, ದಟ್ಸ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ನಾನೇನು ಕಾಲ್ ಟಿಪ್ಸಿಗೆ ಡಿಪೆಂಡಬಲ್ ಇಲ್ಲ ಸ್ಟೂಡೆಂಟ್ಸ್ಗಳು ಎನ್ರೋಲ್ಮೆಂಟಿಗೆ ಡಿಪೆಂಡಬಲ್ ಇಲ್ಲ ಯೂಟ್ಯೂಬ್ ಅರ್ನಿಂಗ್ಸಿಗೆ ಡಿಪೆಂಡಬಲ್ ಇಲ್ಲ. ಐ ನೋ ಮೈ ಅರ್ನಿಂಗ್ಸ್, ಓಕೆನಾ. ಐ ನೋ ಮೈ ಟ್ರೇಡಿಂಗ್ ಅರ್ನಿಂಗ್ಸ್, ಸೊ ಹ್ಯಾಪಿ, ಓಕೆನಾ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೊಂದು ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ನೀವೇನು ಕಳ್ಕೊಳ್ಳೋದಿಲ್ಲ. ಟೇಕ್ ಕೇರ್, ಹ್ಯಾಪಿ. ಸೊ ಇವತ್ತು ಅಗೇನ್ ಇನ್ನೂ ಕೆಳಗಡೆ ಬೀಳ್ತಲಿದೆ, ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಇಟ್ಸ್ ಓಕೆ, ಒನ್ಸ್ ನಿಮ್ಮ ಟ್ರೇಡಿಂಗ್ ಮುಗಿದ್ಮೇಲೆ ಅಗೇನ್ ಟ್ರೇಡ್ ಮಾಡೋದು ತಪ್ಪದು. ವಾವ್, ವಾಟ್ ಎ ಫಾಲ್. ಅದಕ್ಕೆ ಹೇಳಿದ್ದು ಇದೇ ಲೆವೆಲ್ನ ಕ್ಲಿಯರ್ ಕಟ್ಟಾಗಿ ಹೇಳಿದ್ದು, ಅದೇ ರೀಸನ್, ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್.